ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ನನ್ನ ತಂದೆಯ ಕುರಿತು 10 ಸಾಲುಗಳ ಪುಟ್ಟ ಒಂದು ಮಾಹಿತಿ ತಿಳಿತೋಣ. ಈ ಒಂದು 10 ಸಾಲುಗಳ ಪುಟ್ಟ ಪ್ರಬಂಧ ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ಒಂದು ಪ್ರಬಂಧ ಬರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಹಾಗೆ ಒಂದು ಮಾಹಿತಿ ತಿಳಿತೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ನನ್ನ ತಂದೆ ಮರುಳಾರಾಧ್ಯರು. ಓಕೆನಾ? ನಿಮ್ಮ ತಂದೆ ಹೆಸರು ಬರಿತಾ ಹೋಗಿ ಮಕ್ಕಳೇ. ಓಕೆನಾ? ನಮ್ಮ ತಂದೆ ಹೆಸರು ನಾ ಇಲ್ಲಿ ಬರೆದೇನೆ. ನನ್ನ ತಂದೆ ಮರುಳಾರಾಧ್ಯರು. ಎರಡನೇ ಪಾಯಿಂಟ್, ಅವರು ಮನೆಗೆ ಮತ್ತು ನನಗೆ ಆಧಾರ ಸ್ತಂಭವಿದ್ದಂತೆ. ಓಕೆನಾ? ಅವರು ಮನೆಗೆ ಮತ್ತು ನನಗೆ ಆಧಾರ ಸ್ತಂಭವಿದ್ದಂತೆ. ಮೂರನೇ ಪಾಯಿಂಟ್, ಅವರು ಯಾವಾಗಲೂ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಅವರು ಯಾವಾಗಲೂ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಓಕೆನಾ? ಮತ್ತೊಮ್ಮೆ ನೋಡಿ, ನನ್ನ ತಂದೆ ಮರುಳಾರಾಧ್ಯರು. ಅವರು ಮನೆಗೆ ಮತ್ತು ನನಗೆ ಆಧಾರ ಸ್ತಂಭವಿದ್ದಂತೆ. ಅವರು ಯಾವಾಗಲೂ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ನಾಲ್ಕನೇ ಪಾಯಿಂಟ್ ನೋಡಿ, ನನ್ನ ಕನಸುಗಳನ್ನು ಪೂರೈಸಲು ಅವರು ಕಷ್ಟಪಟ್ಟು ದುಡಿಯುತ್ತಾರೆ. ನನ್ನ ಕನಸುಗಳನ್ನು ಪೂರೈಸಲು ಅವರು ಕಷ್ಟಪಟ್ಟು ದುಡಿಯುತ್ತಾರೆ. ಓಕೆನಾ? ನಂತರ ಐದನೇ ಪಾಯಿಂಟ್ ನೋಡಿ, ಅವರ ಸಲಹೆಗಳು ನನ್ನ ಜೀವನಕ್ಕೆ ಮಾರ್ಗದರ್ಶನ. ಆರನೇ ಪಾಯಿಂಟ್, ನನ್ನ ತಂದೆಯೇ ನನಗೆ ಧೈರ್ಯ. ಏಳನೇ ಪಾಯಿಂಟ್, ನನ್ನ ತಂದೆ ನನಗೆ ಓದುವ ಪ್ರೇರಣೆ ನೀಡುತ್ತಾರೆ. ಓಕೆ, ಅದಾದ ನಂತರ 8ನೇ ಪಾಯಿಂಟ್, ನಾನು ತಪ್ಪು ಮಾಡಿದಾಗ ಅವರು ನನ್ನನ್ನು ತಿದ್ದುತ್ತಾರೆ. ನಂತರ 9ನೇ ಪಾಯಿಂಟ್ ನೋಡಿ, ಅವರೊಂದಿಗಿನ ಪ್ರತಿ ಕ್ಷಣವು ನನಗೆ ಅಮೂಲ್ಯ. ನಂತರ 10ನೇ ಪಾಯಿಂಟ್ ನೋಡಿ, ನನ್ನ ತಂದೆಯ ಪ್ರೀತಿಯೇ ನನ್ನ ಜೀವನದ ಶಕ್ತಿ. ನಂತರ 11ನೇ ಪಾಯಿಂಟ್ ನೋಡಿ, ಇಲ್ಲಿ ನಿಮಗೆ 11 ಪಾಯಿಂಟ್ ನಿಮಗೆ ಹೇಳ್ತಾ ಹೋಗಿದೆ. ನಿಮಗೆ ಯಾವ ಸುಲಭ ಆಗ್ತದೆ 10 ಪಾಯಿಂಟ್ಗಳು ನೀವು ಬರಿತಾ ಹೋಗಿ ಮಕ್ಕಳೇ. ಓಕೆ, 11ನೇ ಪಾಯಿಂಟ್, ಅವರನ್ನು ಯಾವಾಗಲೂ ಗೌರವಿಸುತ್ತೇನೆ ಮತ್ತು ಪ್ರೀತಿಸುತ್ತೇನೆ. ಓಕೆ, ರೈಟ್.
ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ತಲುಪಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.